ಇನ್ನು ಬುರ್ಡೆ ಗ್ಯಾಂಗ್ ವಿರುದ್ಧವಾಗಿ ಚಿನ್ನಯ್ಯ ರಿಟ್ ಅರ್ಜಿ ಸಲ್ಲಿಸಿರುವ ವಿಚಾರವಾಗಿ ಸನಾತನ ಧರ್ಮವನ್ನ ಕೆಣಕಿದವರಿಗೆ ಉಳಿಗಾಲ ಇಲ್ಲ, ಮಹಾಷಡ್ಯಂತ್ರ ಅಂತಿಮವಾಗಿ ಧೂಳೀಪಟ ಆಗಿದೆ ಅಂತೆಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ಎಡಪಂಥೀಯ ಪಟಾಲಂನಿಂದ ಸಂಚಾಗಿದೆ, ನೀಚ ಸಂಚು ಈಗ ನಡುರಸ್ತೆಯಲ್ಲಿ ಬೆತ್ತಲಾಗಿದೆ. ಸಿದ್ದರಾಮಯ್ಯ ಧರ್ಮದ ನೆಲಗಟ್ಟನ್ನ ಅಲ್ಲಾಡಿಸೋದಕ್ಕೆ ಹೋಗಿದ್ದರು, ಸಿದ್ದರಾಮಯ್ಯನವರಿಗೆ ಕಾಲವೇ ತಕ್ಕ ಶಾಸ್ತಿಯನ್ನ ಮಾಡಿದೆ ಅಂತೇಳಿ ಅಂದ್ರೆ ಆರ್ ಅಶೋಕ್ ಅವರು ಹೇಳ್ತಾ ಇರೋ ಪ್ರಕಾರವಾಗಿ ಈ ಧರ್ಮಸ್ಥಳದ ವಿಚಾರವಾಗಿ SIT ರಚನೆ ಮಾಡಿದಂಥದ್ದು, ಆ ಬುರ್ಡೆ ಗ್ಯಾಂಗ್ನ ಜೊತೆಗೆ ಏನಾದರೂ ಸರ್ಕಾರ ಇಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸಿದಂಥ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಂಡ್ಬಿಟ್ರು ಅನ್ನೋ ರೀತಿಯಾಗಿ ಏನೋ ಅವರು ಆ ಟ್ವೀಟ್ನ ಒಳಾರ್ಥಗಳಿದೆ ಅಂತ ಕಾಣ್ತಿದೆ. ಬಟ್ ಇಂಥದ್ದೊಂದು SIT ಮಾಡದೇ ಹೋಗಿದ್ದಿದ್ರೆ ಇನ್ನೂ ಒಂದು 25-30 ವರ್ಷ ಇದೇ ರೀತಿಯಾಗಿ ಪುಕಾರ್ ಹಾಕೊಂಡೇ ಹೋಗ್ತಾ ಇತ್ತು, ಧರ್ಮಸ್ಥಳದಲ್ಲಿ ಹಂಗಂತೆ, ಧರ್ಮಸ್ಥಳದಲ್ಲಿ ಹಿಂಗಂತೆ ಅಂತ ಹೇಳ್ಕೊಂಡ್ಬಿಟ್ಟು. ಸೊ ಈಗೇನೋ ಒಂದು ಅದಕ್ಕೆಲ್ಲ ತಾರ್ಕಿಕ ಅಂತ್ಯ ಕಾಣ್ಬೋದಾ ಅಂತ ಸನ್ನಿವೇಶ ಬಂದಿದೆ. ಆದರೆ ಆರ್ ಅಶೋಕ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈ ಬುರ್ಡೆ ಗ್ಯಾಂಗ್ ಜೊತೆಗೆ ಇವರು ಸಿದ್ದರಾಮಯ್ಯ ಇದ್ದಂಥ ಕಾರಣಕ್ಕಾಗಿ ಅಥವಾ ಎಡಪಂಥೀಯರ ಜೊತೆಗೆ ಅವರಿಗೆ ತಕ್ಕ ಶಾಸ್ತಿಯಾಗಿದೆ, ಧರ್ಮದ ವಿರುದ್ಧವಾಗಿ ಹೋದರೆ ಉಳಿಗಾಲ ಇಲ್ಲ, ಸತ್ಯಕ್ಕೆ ಸಾವಿಲ್ಲ, ಸನಾತನ ಧರ್ಮವನ್ನು ಕೆಣಕಿದವರಿಗೆ ಉಳಿಗಾಲ ಇಲ್ಲ, ಕೋಟಿ ಕೋಟಿ ಭಕ್ತರ ಪವಿತ್ರ ಶ್ರದ್ಧಾ ಕೇಂದ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಎಡಪಂಥೀಯ ಪಟಾಲಂ ಹೆಣೆದಿದ್ದಂಥ ನೀಚ ಸಂಚು ಇಂದು ನಡುರಸ್ತೆಯಲ್ಲಿ ಬೆತ್ತಲಾಗಿದೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ಎಡಪಂಥೀಯ ಪಟಾಲಂ ಅಂತ ಅವರು ಹೇಳಿದ್ದಾರೆ. ಚಿನ್ನಯ್ಯ ಅನ್ನೋ ಅಯೋಗ್ಯನನ್ನ ಮುಂದಿಟ್ಕೊಂಡು ಕ್ಷೇತ್ರಕ್ಕೆ ಕಳಂಕ ಹಚ್ಚೋಕ್ಕೆ ಕಾಂಗ್ರೆಸ್ ಹೆಣೆದಿದ್ದ 200 ಕೋಟಿ ರೂಪಾಯಿ ಬ್ರಹ್ಮಾಂಡ ಷಡ್ಯಂತ್ರದ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆರ್ ಅಶೋಕ್ ಈ ವಿಚಾರವನ್ನ ಸರ್ಕಾರದ ವಿರುದ್ಧವಾಗಿ ಟೀಕೆ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಟ್ವೀಟ್ ಮುಖೇನವಾಗಿ ಗೊತ್ತಾಗ್ತಾ ಇದೆ.